ಸೊ ನಮಸ್ಕಾರ ಗೈಸ್, ಇಲ್ಲ ಆಂಟಿ ಹತ್ಕೊಂಡು ಅವ್ರು ಬೇಕನ ಏರೋಪ್ಲೇನ್ ಕಿಟಕಿನ ನೀರಿಗೆ ಎಸ್ಬಿಡ್ತಾಳೆ. ನೀವಿಲ್ಲಿ ಕೇಳ್ಬೋದು ಏರೋಪ್ಲೇನ್ ಕಿಟಕಿ ಹೊಡೆದಾಗೈತೆ, ವ್ಯಾಕ್ಯೂಮ್ ಎಂತ ಕ್ರಿಯೇಟ್ ಆಗಿಲ್ಲ ಅಂತ. ಅದೆಲ್ಲ ಕೇಳ್ಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಸೈನ್ಸ್ ಶಾಡದೇರಕ್ಕೆ ಹೋಗಿರುತ್ತೆ. ಹೆಸರು ಎಸ್ಬಿಟ್ಟು ಮಿಂಟಿ ಆಂಟಿ ಹೇಳ್ತಾ ಇರ್ತಾರೆ. ಇವರೆಲ್ಲ ಒಳ್ಳೆ ಮದ್ವೆ ಓಡೋಗೋತರ ಹೊಡಿತಾ ಇರ್ತಾರೆ. ಇಲ್ಲಿ ನೋಡ್ರಿ, ವಾ ಏರೋಪ್ಲೇನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ. ಏರೋಪ್ಲೇನ್ ನೀರಿಗೆ ಬಿದ್ಮೇಲೆ ನಾಯಿ ನೀರಿಗೆ ಬೀಳುತ್ತೆ. ಆಮೇಲೆ ಒಂದ್ ಬೆಕ್ ಸಿಗುತ್ತೆ. ಒಂದ್ ನಿಮಿಷ, ಸಮುದ್ರದ ಮಧ್ಯೆ ಬೋಟ್ ಅಲ್ಲಿ ಮಿಂಡಿ ಹುಟ್ಟಿದ್ ಬೆಕ್ಕೇನ್ ಮಾಡ್ತೈತೆ? ಏನಾರು ಮಾಡ್ಕೊಳ್ಳಿ ಬಿಡಿ. ಇವಾಗ ಬೆಕ್ಕು ನೀರಿಗೆ ಎಗರೆ ಅವ್ರ ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡುತ್ತೆ. ಕಾಪಾಡಿ ಜೊತೆಗೆ ಇಟ್ಕೊಂಡು ಬೀಚ್ ಬೀಚ ಆರಾಮನ್ ಗೋಳಿ ಮಗನ್ ಬೆಕ್ಕು ಬೋಟ್ ಓಡಿಸೋದು ಯಾರಿಗೂ ಹೇಳ್ಕೊಟ್ಟಿದ್ದು. ಹೋಲಿ ಬಿಡಿ, ಕರ್ಕೊಂಬಂದು ಅದಕ್ಕೆ ಸಾಮಾನ್ ದಾನ ಮಾಡಿ ಊಟಕ್ಕೆ ಫಿಶ್ ಅವ್ರ ಅಮ್ಮ ನಮ್ಮ ಏನ್ ಮಾಡಿ 3 ತಿಂಗಳು ಆಗೋಯ್ತು ಗುರು. ಫಿಶ್ ಎಲ್ಲ ತಿನ್ಸಿ ಬೆಸಿಟೇಸ್ ಅಲ್ಲಿ ಗೋಣಿ ಚೀಲ ಹೊತ್ಸ್ಬಿಟ್ಟು ಹಿಂಗೆ 2 ವರ್ಷ ಕಳ್ದೋಯ್ತು. ಒಂದ್ ದಿವಸ ಹಿಂಗೆ ಇಬ್ರು ಆಟ ಆಡ್ಬೇಕಾದ್ರೆ ನಾಯಿಗೆ ಅವ್ರ ಓನರ್ ಕರ್ದಂಗ್ ಆಗುತ್ತೆ. ಯಾರದು ಕರಿತಿರೋದಂತ ಹೋಗಿ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿದ್ ಪ್ಲೇನ್. ವಾಟ್ ದ ಫಾಕ್ ನಕ್ಕನ್ ನಮ್ಗೆ ಅವಾಗಲೇ ಪ್ಲೇನ್ ಬೆಂಕಿ ಎತ್ಕೊಂಡು ಸಮುದ್ರ ಒಳಗಡೆ ಕ್ರಾಶ್ ಆಗಿರೋ ತೋರಿಸ್ಬಿಟ್ಟು ಇವಾಗ 2 ವರ್ಷ ಆದ್ಮೇಲೆ ಯೂರಿರೋ ಐಲ್ಯಾಂಡ್ ಅಲ್ಲೇ ಕ್ರಾಶ್ ಆಗಿರೋ ತೋರಿಸ್ತವ್ರೆ. ಹೋಗ್ಲಿ ಬಿಡಿ, ಪ್ಲೈನ್ ಹೆಂಗೋ ಸಿಕ್ತು. ಪ್ಲೈನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡು ನಾಯಿ ಒಳಗಡೆ ಹೋಗುತ್ತೆ. ಅಲ್ಲೋಗಿ ನೋಡ್ರೆ ಅವ್ರ ಓನರ್ ಆ ನಾಯಿ ಫೋಟೋ ಇಟ್ಕಡೆ ಸತ್ತೋಗಿರ್ತ. ಅವ್ರ ಅಮ್ಮನ್ನೇ ಇಡೀ ಪ್ಲೈನ್ ಸುಟ್ ಕರ್ಕಲಾಗಿರ್ತ, ಅವ್ರ ಓನರ್ ಸುಟ್ ಕರ್ಕಲಾಗಿರ್ತಾರ. ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ. ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ನಡೆದಕ್ಕೆ ಹೋಗೈತೆ ಅನ್ಕಡೆ, ಇಲ್ಲ ಅದ್ರ ಜೊತೆ ಲಾಜಿಕ್ ಹೋಗೈತೆ. ಹೋಗ್ಲಿ ಬಿಡಿ, ಹೆಂಗೋ ಫೋಟೋ ಇಟ್ಕೊಂಡ್ರೆ ಓನರ್ ಸಿಗ್ತಾರೆ. ಇಬ್ರು ತಪ್ಕೊಂಡು ಅವ್ರ ಅಮ್ಮನ್ ಮೂಳೆ ಹೆಂಗ್ರು ತಪ್ಕೊಳ್ಳುತ್ತೆ. ಹೋಲಿ ಬಿಡಿ, ಹೆಂಗೋ ತಪ್ಕೊಂಡು ನಾಯಿಗೆ ಅಳು ಬರ್ಲಿ ಅಂದ್ರು ಅಳ್ಕೊಂಡು ಯಾರಿಗೂ ಗೊತ್ತಾಗ್ದಂಗ ಅವ್ರ ಓನರ್ ತಲೆ ತಂದ್ಬಿಟ್ಟು ಮಣ್ಗಾಕ್ಬಿಡ್ತಾರೆ. ಮಣ್ಗಾಕ್ಬಿಟ್ಟು ಕಡ್ಡಿಯಿಂದ ಕಿವಿ ಎಂದು ಕ್ಲೀನ್ ಮಾಡ್ತವ್ರೆ. ಓ ಸಾರಿ ಗುರು, ಮಣ್ ಮಾಡ್ತಾ ಇದ್ರು. ಮಣ್ ಮಾಡ್ಬಿಟ್ಟು ನಾಯಿ ಹೇಳ್ತಾ ಇರುತ್ತೆ, ಬೇಕಾದಕ್ಕೆ ಸಾಮಾನ್ ದಾನ ಮಾಡ್ತಾರೆ.